ರಾಜ್ಯದಲ್ಲಿ ಮೊದಲ ಹಂತದ ಪ್ರವಾಸವನ್ನು ಮುಗಿಸಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 16ನೇ ತಾರೀಕು ಮತ್ತೆ 18ನೇ ತಾರೀಕು ಮಾರ್ಚ್ ತಿಂಗಳಲ್ಲಿ ಇಲ್ಲಿಗೆ ಭೇಟಿ ಕೊಡುವ ಮುಖಾಂತರ ಈಗ ಎರಡನೇ ಸುತ್ತಿನ ಪ್ರಚಾರ ಏಪ್ರಿಲ್ 14ರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪ್ರವಾಸವನ್ನ ಪ್ಲಾನ್ ಮಾಡಲಾಗಿತ್ತು. ಅದರಲ್ಲಿ ಬದಲಾವಣೆ ಆಗಿದೆ. ಏಪ್ರಿಲ್ 14ಕ್ಕೆ ಮಂಗಳೂರು ಹಾಗೂ ಮೈಸೂರಲ್ಲಿ ಸಮಾವೇಶವನ್ನ ಫಿಕ್ಸ್ ಮಾಡಲಾಗಿದೆ. ಮುಂಚೆ ಮಂಗಳೂರಿನಲ್ಲಿ ಸಮಾವೇಶ, ಬೆಂಗಳೂರು ಉತ್ತರದಲ್ಲಿ ರೋಡ್ ಶೋ ಅಂತ ಪ್ಲಾನ್ ಅನ್ನು ಮಾಡಲಾಗಿತ್ತು. ಅದನ್ನ ಈಗ ಬದಲಾವಣೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಏನು ಅಂದ್ರೆ ರೋಡ್ ಶೋ ಇತ್ತು, ಮತ್ತೆ ಚಿಕ್ಕಬಳ್ಳಾಪುರದಲ್ಲಿ ಸಮಾವೇಶ ಇತ್ತು. ಆ ದಿನಾಂಕವನ್ನ ಮುಂದೂಡಿಕೆ ಮಾಡಲಾಗಿದೆ. ಯಾವಾಗ ಅಂತ ಇನ್ನು ಫಿಕ್ಸ್ ಆಗಿಲ್ಲ. ಬಟ್ ಇಲ್ಲಿ ಮಂಗಳೂರಿನಲ್ಲಿ ಸಮಾವೇಶ ಇತ್ತಲ್ಲ, ಮಂಗಳೂರಿನಲ್ಲಿ ಸಮಾವೇಶದ ಜೊತೆಗೆ ರೋಡ್ ಶೋವನ್ನ ಕೂಡ ಆಯೋಜನೆ ಮಾಡಲಾಗ್ತದೆ. ಚಿಕ್ಕಬಳ್ಳಾಪುರದ ಬದಲಾಗಿ ಮೈಸೂರಿನಲ್ಲಿ 14ನೇ ತಾರೀಕು ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ. ಮಂಗಳೂರು ಮತ್ತೆ ಮೈಸೂರಿನಲ್ಲಿ ಹಾಗಾದ್ರೆ ನರೇಂದ್ರ ಮೋದಿ ಅವರು ಏಪ್ರಿಲ್ 14ನೇ ತಾರೀಕು ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮೋದಿ ಸಮಾವೇಶಕ್ಕೆ ಭರ್ಜರಿ ತಯಾರಿಯನ್ನ ಮಾಡ್ಕೊಳ್ಳಾಗ್ತಾ ಇದೆ. ಇದು ಬಿಜೆಪಿಯ ಭದ್ರಕೋಟೆ ಅಂತ ಕರೆಸಿಕೊಳ್ಳುವಂತ ಕರಾವಳಿ ಭಾಗ ಮತ್ತು ಒಂದ್ ಕಡೆ ಹಳೆ ಮೈಸೂರು ಭಾಗದ ಪ್ರಮುಖ ಕ್ಷೇತ್ರ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಪ್ರಧಾನಮಂತ್ರಿಗಳು ಪ್ರಚಾರವನ್ನ ಮಾಡಲಿದ್ದಾರೆ, ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಹಾಗೆ ಮಂಗಳೂರಿನಲ್ಲಿ ರೋಡ್ ಶೋದಲ್ಲೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಆಲ್ಮೋಸ್ಟ್ 1 ತಿಂಗಳ ನಂತರ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ನಾನು ಹೇಳ್ತಾ ಇದ್ನಲ್ಲ, ಚುನಾವಣೆ ಘೋಷಣೆ ಆಗುವಂತ ದಿನ ರಾಜ್ಯದಲ್ಲಿದ್ರು, ಕಲಬುರಗಿಯಲ್ಲಿ ಪ್ರಚಾರದಲ್ಲಿ ಭಾಗಿಯಾಗಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ನೀತಿ ಸಂಹಿತೆ ಜಾರಿಯಾಗುವಂತ ಸಂದರ್ಭದಲ್ಲಿ ಮಾರ್ಚ್ 16ನೇ ತಾರೀಕು, ಈಗ ನಮ್ಮ ರಾಜ್ಯಕ್ಕೆ ಬರ್ತಾ ಇರುವಂಥದ್ದು ಏಪ್ರಿಲ್ 14ನೇ ತಾರೀಕು. ಆಲ್ಮೋಸ್ಟ್ 1 ತಿಂಗಳ ಬಳಿಕ ರಾಜ್ಯದಲ್ಲಿ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು. ಈಗ ಆಲ್ರೆಡಿ ಸಾಕಷ್ಟು ರಾಜ್ಯಗಳಲ್ಲಿ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ. ಈಗ 2ನೇ ಬಾರಿಗೆ ರಾಜ್ಯಕ್ಕೆ ಪ್ರಚಾರಕ್ಕೆ ಅವರು ಆಗಮಿಸ್ತಾ ಇರುವಂಥದ್ದು. ಚುನಾವಣೆ ಘೋಷಣೆ ಆದ ಬಳಿಕ ಇನ್ನು ಎಷ್ಟು ಬಾರಿ ರಾಜ್ಯಕ್ಕೆ ಬರ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕು. ಬಿಕಾಸ್ ವಿಧಾನಸಭೆ ಎಲೆಕ್ಷನ್ ಅಲ್ಲಂತೂ ಸಾಕಷ್ಟು ಬಾರಿ ಬಂದಿದ್ರು. ಇಲ್ಲಿ ಈ ಬಾರಿ ಹೆಚ್ಚಿನ ಸ್ಥಾನವನ್ನ ಗೆಲ್ಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಆದರೆ ಆಗಿರಲಿಲ್ಲ, ಫಲ ಕೊಟ್ಟಿರಲಿಲ್ಲ. ಬಟ್ ಲೋಕಸಭೆ ಚುನಾವಣೆಯ ಬೇರೆ ರೀತಿಯಲ್ಲಿ ನಡೆಯುತ್ತೆ. ನರೇಂದ್ರ ಮೋದಿ ಅವರ ಅಲೆ ಈಗಲೂ ಕೂಡ ಇರುವಂಥದ್ದು. ನಾವು ಸಾಕಷ್ಟು ಸಮೀಕ್ಷೆಗಳಲ್ಲೆಲ್ಲ ನೋಡಿದ್ವಿ. ಹೆಚ್ಚಿನ ಸ್ಥಾನವನ್ನ ಗೆಲ್ಲುವಂಥ ನಿಟ್ಟಿನಲ್ಲಿ ಬಿಜೆಪಿ ಯಶಸ್ಸನ್ನ ಸಾಧಿಸಬಹುದು ಅನ್ನುವಂಥ ನಿಟ್ಟಿನಲ್ಲಿ ಸಮೀಕ್ಷಾ ವರದಿಗಳೆಲ್ಲ ಬರ್ತಾ ಇತ್ತು. ಮತ್ತು ಒಂದ್ ಕಡೆ ಇಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನ ಸ್ಥಾನವನ್ನ ಗೆಲ್ಲಬೇಕು, ಕಳೆದ ಬಾರಿ ಗೆದ್ದಿದ್ದಂಥ ಕ್ಷೇತ್ರಗಳನ್ನ ಉಳಿಸ್ಕೊಳ್ಬೇಕು ಅಂದ್ರೆ ನರೇಂದ್ರ ಮೋದಿ ಅವರ ಪ್ರಚಾರ ಅನಿವಾರ್ಯವಾಗಿದೆ ರಾಜ್ಯದಲ್ಲಿ. ಸೊ ಹೀಗಾಗಿ ಪ್ರಧಾನಮಂತ್ರಿಗಳ ಒಂದು ಪ್ರಚಾರದ ರೂಪುರೇಷೆಯನ್ನ ರಾಜ್ಯ ಬಿಜೆಪಿ ಮಾಡ್ತಾನೆ ಬರ್ತಾ ಇದೆ. ಆ ಒಂದು ರೂಟ್ ಮ್ಯಾಪ್ ಅನ್ನ ಹಾಕೊಳ್ತಾನೆ ಬರ್ತಾ ಇರುವಂಥದ್ದು. ಏಪ್ರಿಲ್ 14ನೇ ತಾರೀಕು ಈ ಹಿಂದೆ ಏನ್ ಪ್ಲಾನ್ ಅನ್ನ ಮಾಡ್ಕೊಳ್ಳಾಗಿತ್ತು ಅದರಲ್ಲಿ ಬದಲಾವಣೆಯನ್ನ ಮಾಡಲಾಗಿದೆ. ಮಂಗಳೂರಿನಲ್ಲಿ ಸಮಾವೇಶ ಹಾಗೆ ರೋಡ್ ಶೋ ಇದೆ. ತದನಂತರ ಮೈಸೂರಿನಲ್ಲಿ ಸಮಾವೇಶವನ್ನ ಇಟ್ಕೊಳ್ಳಲಾಗಿದೆ. ಮಂಗಳೂರಿನಲ್ಲಿ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲಾ ವ್ಯಾಪ್ತಿಯ ಲೋಕಸಭಾ ಅಭ್ಯರ್ಥಿ ಆಗಿರುವಂತ ಬ್ರಿಜೇಶ್ ಚೌಟ, ಅದರ ಜೊತೆಗೆ ಕರಾವಳಿ ಭಾಗದ ಎಲ್ಲಾ ಒಂದು ಲೋಕಸಭಾ ವ್ಯಾಪ್ತಿಗೆ ಕೇಂದ್ರೀಕರಿಸಿಕೊಂಡು ಈ ಒಂದು ಪ್ರಚಾರವನ್ನ ಮಾಡಲಾಗುತ್ತೆ. ಅಂದ್ರೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಚಿಕ್ಕಮಗಳೂರು ಸೇರಿಸ್ಬಿಟ್ಟು ಈ ಸಮಾವೇಶವನ್ನ ಮಾಡಲಾಗುತ್ತೆ ಅಂತ ಕಾಣಿಸುತ್ತೆ. 3 ಲೋಕಸಭಾ ವ್ಯಾಪ್ತಿ ಸೇರಿಸ್ಬಿಟ್ಟು ಸಮಾವೇಶವನ್ನ ಮಾಡ್ತಾ ಇರುವಂತದ್ದನ್ನು ಗಮನಿಸಿದ್ವಿ. ಅದೇ ರೀತಿಯಾಗಿ ಮೈಸೂರಿನಲ್ಲೂ ಅನ್ನುವಂಥದ್ರ ಬಗ್ಗೆನೂ ಮಾಹಿತಿ ಸಿಗ್ತಾ ಇದೆ. ಮೈಸೂರು ಅಂದ್ರೆ ಮೈಸೂರು, ಮಂಡ್ಯ, ಪಕ್ಕದಲ್ಲಿ ಚಾಮರಾಜನಗರ, ಇದನ್ನ ಸೇರಿಸ್ಕೊಂಡು ಪ್ರಚಾರವನ್ನ ಮಾಡಲಾಗ್ತಾ ಇದೆ. ಈಶ್ವರಪ್ಪ ವಿರುದ್ಧ ಕ್ರಮವನ್ನ ಕೈಗೊಳ್ಳುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನ ನಿರ್ಧಾರ ಮಾಡುವಂಥದ್ದು ಹೈಕಮಾಂಡ್ಗೆ ಬಿಟ್ಟಿದ್ದು. ಎಲ್ಲವೂ ತಿಳಿಯಾಗುತ್ತದೆ ಎಂಬ ವಿಶ್ವಾಸ ನನಗಿದೆ. ನ್ಯೂಸ್ 18 ಸಂದರ್ಶನದಲ್ಲಿ BY ವಿಜಯೇಂದ್ರ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ, ಈಶ್ವರಪ್ಪ ಮನೆಗೆ ಹೋಗ್ಲಿಕ್ಕೆ ನನಗೆ ಸಾಧ್ಯವಾಗಿಲ್ಲ. ಬೆಂಗಳೂರಿನಲ್ಲಿ ನಾನು ಕುತ್ಕೊಂಡು ಅರ್ಧ ಗಂಟೆ ಮಾತನಾಡಿದ್ದೆ ಅಷ್ಟೇ. ನ್ಯೂಸ್ 18ಗೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತ ವಿಜಯೇಂದ್ರ ಅವರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಜೇಂದ್ರ ಅವರನ್ನ ನಮ್ಮ ನ್ಯೂಸ್ 18 ಕನ್ನಡದ ಎಡಿಟರ್ ಆಗಿರುವಂತ ಹರಿಪ್ರಸಾದ್ ಅವರು ಸಂದರ್ಶನವನ್ನ ಮಾಡಿದ್ದಾರೆ. ಇಂದು ಸಂಜೆ 4:30ಕ್ಕೆ ವಿಜೇಂದ್ರ ಅವರ ಸಂಪೂರ್ಣ ಸಂದರ್ಶನ ಪ್ರಸಾರವಾಗುತ್ತೆ, ತಪ್ಪದೆ ನೋಡಿ. ಮನೆಗೆ ಹೋಗಕ್ಕಾಗ್ತಾರೆ ಈಶ್ವರಪ್ಪ ಅಂತವ್ರನ್ನ ಯಾಕೆ ಭೇಟಿ ಆಗಲ್ಲ? ಎದೆಯಲ್ಲಿ ಮೋದಿ ಇದ್ದಾರೆ, ಮತ್ತೊಂದು ಕಡೆಯಲ್ಲಿ ರಾಮ ಇದ್ದಾರೆ ಅನ್ನುವಂಥ ಮಾತನ್ನು ಈಶ್ವರಪ್ಪನಂತವ್ರು ಹೇಳ್ಕೊಳ್ತಾರೆ. ಅದು ಅಲ್ಲಿಗೆ ಹೋಗಿ ಭೇಟಿ ಆಗೋದಕ್ಕೆ ಯಾಕೆ ವಿಜೇಂದ್ರ ಅವರಿಗೆ ಸಾಧ್ಯ ಆಗಲಿಲ್ಲ? ಈಶ್ವರಪ್ಪನವ್ರನ್ನ ಪಕ್ಷದ ಹಿರಿಯ ನಾಯಕರಿದ್ದಾರೆ,
ಬೆಂಗಳೂರು ಮನೆಯಲ್ಲಿ ನಾನೇ ನೇರವಾಗಿ ಅವ್ರನ್ನ ಭೇಟಿ ಮಾಡಿದ್ದೇನೆ. ಅರ್ಧ ಗಂಟೆಗಳ ಕಾಲ ಚರ್ಚೆ ಮಾಡಿದ್ದೇವೆ. ಮತ್ತು ಇದು ಏರುಪೇರುಗಳಾದ ನಂತರ ಸ್ವತಃ ರಾಘವೇಂದ್ರ ಅವರು ಸಂಸದರು ಅವರೇ ಸ್ವತಃ ರಾಘವೇಂದ್ರ ಅವರು ಈಶ್ವರಪ್ಪರ ಮನೆ ಭೇಟಿಯನ್ನು ಕೊಟ್ಟು ತಾಸುಗಟ್ಟಲೆ ಚರ್ಚೆನೂ ಕೂಡ ಮಾಡಿದ್ದಾರೆ. ನಾನು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೇನೆ. ದೂರವಾಣಿ ಮುಖೇನ ನಾನು ಮಾತನಾಡಿದ್ದೇನೆ. ಕೆಲವು ಮನೆಗಳಿಗೆ ಯಡಿಯೂರಪ್ಪರವ್ರು ಹೋಗಿದ್ದಾರೆ, ಕೆಲವು ಮನೆಗೆ ಕೆಲವು ಮುಖಂಡರು ನಾನು ಭೇಟಿ ಮಾಡಿದ್ದೇನೆ, ಕೆಲವು ಮುಖಂಡರನ್ನ ರಾಘವೇಂದ್ರ ಅವರು ಭೇಟಿ ಮಾಡಿದ್ದಾರೆ. ಸಮಯದ ಅಭಾವದಿಂದ ಹೋಗಕ್ಕೆ ಸಾಧ್ಯ ಆಗಿಲ್ಲ ಹೊರತು ನಾನು ವೈಯಕ್ತಿಕವಾಗಿ ಕೂಡ ಚರ್ಚೆ ಮಾಡಿದ್ದೇನೆ ಬೆಂಗಳೂರಿನಲ್ಲಿ. ಹಾಗಾಗಿ ಈಶ್ವರಪ್ಪರ ಮನೆ ಹೋಗಬಾರ್ದು ಅಂತಕ್ಕಂಥ ಪ್ರಶ್ನೆ ಏನಿಲ್ಲ. ತಮಗೆ ಗೊತ್ತಿರಲಿ, ರಾಜ್ಯದ ಅಧ್ಯಕ್ಷನಾಗಿ ನಾನು ಶಿವಮೊಗ್ಗಕ್ಕೆ ಮೊದಲ ಬಾರಿ ಹೋದಾಗ ಮೊದಲ ಭೇಟಿನ ಮಾನ್ಯ ಈಶ್ವರಪ್ಪರವ್ರ ಮನೆ ಭೇಟಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗೆ ನಮ್ಮ ಹಿರಿಯರಿದ್ದಾರೆ, ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಸಮಯ ಸಂದರ್ಭ ಆ ರೀತಿ ಕೂಡ್ಕೊಂಡು ಬಂದಿದೆ. ಅದು ಬಿಟ್ಟರೆ ಇನ್ನೇನು ಹೆಚ್ಚು ಹೇಳೋದಕ್ಕೆ ಇಚ್ಛೆ. ವಿಜೇಂದ್ರ ಅವರ ಸಂಪೂರ್ಣ ಸಂದರ್ಶನ ಸಂಜೆ 4:30ಕ್ಕೆ ಪ್ರಸಾರ ಆಗುತ್ತೆ, ತಪ್ಪದೆ ನೋಡಿ. ಮತ್ತಷ್ಟು ಸುದ್ದಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಈ ಕಾರ್ಯಕ್ರಮದ ಕೊಡ್ಲಿ ಹಿಡಿದುಕೊಂಡು ಡೊಳ್ಳು ಬಾರಿಸುತ್ತಾ ಟ್ರ್ಯಾಕ್ಟರ್ ಮೂಲಕ ಮೆರವಣಿಗೆ ಮಾಡಿ ಹಾಲು ತುಪ್ಪ ಎರೆದರು. ಮುಂಬೈನಲ್ಲಿ ಯುಗಾದಿ ಹಬ್ಬದ ಸಡಗರ ಜೋರಾಗಿದೆ. ಮರಾಠಿ ಸಂಪ್ರದಾಯದ ಪ್ರಕಾರ ಗುಡಿ ಪಡ್ವಾ ಆಚರಣೆ ಮಾಡಲಾಗ್ತಾ ಇದೆ. ಮಹಿಳೆಯರು ಬೈಕ್ ರ್ಯಾಲಿ ಎಲ್ಲರ ಗಮನ ಸೆಳೆಯಿತು. ಎಕ್ಸ್‌ಪ್ರೆಸ್ 50ಯಲ್ಲಿ ಈಗ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಕ್ರೈಮ್ಗೆ ಸಂಬಂಧಪಟ್ಟಂತಹ ಸುದ್ದಿಯನ್ನ ನೋಡೋಣ. ಯುಗಾದಿ ಹಬ್ಬದ ಹೊಸತೊಡಕಿನ ದಿನವೂ ಎಲೆಕ್ಷನ್ ರಂಗೇರಿದೆ. ಬೆಂಗಳೂರಿನ ವಿಜಯನಗರದ ಬಿಜಿಎಸ್ ಮಠದಲ್ಲಿ ಸಭೆ ಇದೆ. ಈಗಾಗಲೇ ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ, ಡಾಕ್ಟರ್ ಮಂಜುನಾಥ್ ಸೇರಿ ಹಲವು ನಾಯಕರು ಭೇಟಿ ಮಾಡಿದ್ದಾರೆ. ಶ್ರೀಗಳ ಆಶೀರ್ವಾದವನ್ನು ಪಡೆದಿದ್ದಾರೆ. ಒಕ್ಕಲಿಗ ಮತಗಳನ್ನು ಸೆಳೆಯೋದಕ್ಕೆ ಎಲ್ಲಾ ನಾಯಕರು ಸರ್ಕಸ್ ಮಾಡಿದ್ದಾರೆ. ಶ್ರೀಗಳ ಜೊತೆ ಮಹತ್ವದ ಸಭೆಯನ್ನ ಮಾಡಲಿದ್ದಾರೆ. ಒಕ್ಕಲಿಗರ ಕೋಟೆ ಗೆಲ್ಲಲು ದೋಸ್ತಿ ನಾಯಕರು ಭಾರೀ ಸರ್ಕಸ್ ಮಾಡ್ತಿದ್ದಾರೆ. ಬೆಂಗಳೂರಿನಿಂದ ಬಿಡದಿಯ ಕುಮಾರಸ್ವಾಮಿ ಅವರ ತೋಟದ ಮನೆಗೆ ಇವತ್ತು ದೋಸ್ತಿ ರಾಜಕಾರಣ ಶಿಫ್ಟ್ ಆಗಲಿದೆ. ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರನ್ನ ಕುಮಾರಸ್ವಾಮಿ ಹೊಸ ತುಡುಕಿನ ಊಟಕ್ಕೆ ಕರೆದಿದ್ದಾರೆ. ಊಟದ ಜೊತೆ ಗೆಲ್ಲೋ ಬಗ್ಗೆ ಮಹತ್ವದ ಚರ್ಚೆ ನಡೆಯಲಿದೆ. ಡಿಕೆ ಬ್ರದರ್ಸ್ ವಿರುದ್ಧ ಮೈತ್ರಿ ನಾಯಕರು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಇಷ್ಟು ದಿನ ಆಪರೇಷನ್ ಕಾಂಗ್ರೆಸ್ ಮಾಡ್ತಿದ್ದ ಡಿಕೆ ಬ್ರದರ್ಸ್ಗೆ ಟಕ್ಕರ್ ಕೊಡಲು ಮುಂದಾಗಿರುವ ಮೈತ್ರಿ ನಾಯಕರು ಈಗ ಕಾಂಗ್ರೆಸ್ ನಾಯಕರನ್ನ ಸೆಳೆಯೋದಕ್ಕೆ ವೆಲ್ಕಮ್ ಬ್ಯಾಕ್. ಬೆಳಗ್ಗೆ HDK ಮನೆಗೆ ಚುನಾವಣಾ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ರು. ಈ ಸಂದರ್ಭದಲ್ಲಿ ಯಾವುದೇ ಅನುಮತಿ ಇಲ್ಲದೆ ಅವರ ನಿವಾಸದಲ್ಲಿ ಬಾಡೂಟವನ್ನ ಮಾಡಿಸಲಾಗಿತ್ತು. ಹೊಸ ತೊಡಕಿನ ಹಿನ್ನೆಲೆಯಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ನ ನಾಯಕರು ಈ ಸಂದರ್ಭದಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥ ಸುದ್ದಿ ತಿಳಿದಂಥ ಹಿನ್ನೆಲೆಯಲ್ಲಿ ಚುನಾವಣಾ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ರು. ತದನಂತರ ಅದಕ್ಕೆ ಪರ್ಮಿಷನ್ ಇರಲಿಲ್ಲ. ಸೊ ಹೀಗಾಗಿ ಬಿಡದಿ ತೋಟದ ಮನೆಯಿಂದ ಬಾಡೂಟವನ್ನು ಶಿಫ್ಟ್ ಮಾಡಲಾಗಿದೆ. ಬಾಡೂಟ ಕಾರ್ಯಕ್ರಮ ರದ್ದಾದಂಥ ಹಿನ್ನೆಲೆಯಲ್ಲಿ ಕೆಲಸಗಾರರ ಮನೆಗಳಿಗೆ ಕಾರುಗಳ ಮೂಲಕ ಶಿಫ್ಟ್ ಮಾಡಲಾಗಿದೆ. ಆ ಒಂದು ಹೊಸತೊಡಕಿನ ಹಿನ್ನೆಲೆಯಲ್ಲಿ ಮಾಡಿಸಲಾಗಿತ್ತಲ್ಲ, ಬಾಡೂಟವನ್ನು ಶಿಫ್ಟ್ ಮಾಡಲಾಗಿದೆ. HDK ಬಿಡದಿ ಮನೆ ಪರಿಶೀಲಿಸಿ ತೆರಳಿದ್ದಾರೆ ಅಧಿಕಾರಿಗಳು. 50ಕ್ಕೂ ಹೆಚ್ಚು ಜನ ಸೇರಿದ್ರೆ ನಿಯಮ ಉಲ್ಲಂಘನೆ ಆಗುತ್ತೆ ಅಂತ ಎಚ್ಚರಿಕೆಯನ್ನ ಕೊಡಲಾಗಿತ್ತು. ಬಿಕಾಸ್ ಏನೇ ಮಾಡೋಂಗಿದ್ರು ಕೂಡ ಪರ್ಮಿಷನ್ ತಗೊಳ್ಬೇಕು. ಸೊ ಹೀಗಾಗಿ ಪರ್ಮಿಷನ್ ಅನ್ನ ತೆಗೆದುಕೊಂಡಿರಲಿಲ್ಲ ಕುಮಾರಸ್ವಾಮಿ ಅವರು. ಸೊ ಹೀಗಾಗಿ ಕುಟುಂಬಸ್ಥರಿಗೆ ಊಟದ ವ್ಯವಸ್ಥೆಯನ್ನ ಮಾಡಬಹುದು. ಅದನ್ನ ಬಿಟ್ರೆ 50 ಜನಕ್ಕಿಂತ ಹೆಚ್ಚಿನ ಜನ ಸೇರಂಗಿಲ್ಲ. ಇನ್ನ ನಾಯಕರುಗಳು, ರಾಜಕೀಯ ನಾಯಕರು ಸೇರಿದ್ರೆ ಅದಕ್ಕೆ ಪರ್ಮಿಷನ್ ಅಂತೂ ಬೇಕೇ ಬೇಕಾಗುತ್ತೆ. ಸೊ ಇದ್ಯಾವುದೂ ಆಗದಿರುವಂಥ ಹಿನ್ನೆಲೆಯಲ್ಲಿ ನಂತರ ಕುಮಾರಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಫಸ್ಟು ಗೆಟ್ ಟುಗೆದರ್ ರೀತಿಯಲ್ಲಿ ನಾವು ಬಿಜೆಪಿ ನಾಯಕರೆಲ್ಲ ಸೇರ್ತೀವಿ ಅಂತ ಹೇಳಿದ್ರು. ತದನಂತರ ಇಲ್ಲ, ನಮ್ಮಲ್ಲಿ ತೋಟದಲ್ಲೇ ವರ್ಕ್ ಮಾಡುವಂಥವ್ರು 100ರಿಂದ 150 ಜನ ಇದ್ದಾರೆ, ಅವ್ರಗಳಿಗೋಸ್ಕರ ಅದನ್ನ ಮಾಡಿಸಿರೋದು ಅಂತ ಹೇಳಿದ್ರು. ಸೊ ಹೀಗಾಗಿ ಅವರ ಮನೆಗಳಿಗೆ ಕಳಿಸ್ಕೊಡ್ಲಾಗಿದೆ. ಅನುಮತಿ ಇದೆಯಾ ಸರ್? ಅಲ್ಲ, ಈಗ ನಮಗೆ ಆಲ್ರೆಡಿ ನಾವು ತಹಸೀಲ್ದಾರ್ ಮತ್ತು EO MCC ನೋಡಲ್ ಆಫೀಸರ್ ಇರ್ತಾರೆ. ಅವ್ರು ಡೈರೆಕ್ಷನ್ಸ್ ಕೊಟ್ಟಿದೆ. ಅವರು 1 ಅವರ್ ಮುಂಚಿತವಾಗಿ ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಅಲ್ಲಿ ಸ್ವಲ್ಪ ಊಟದ ವ್ಯವಸ್ಥೆ ಪ್ರಿಪ್ರೇಷನ್ ಮಾಡ್ಕೊಂಡು ಬಂತು. ಜೊತೆಗೆ ನಾನೇ ಖುದ್ದಾಗಿ ಅದನ್ನು ಇನ್ಸ್ಪೆಕ್ಷನ್ ಮಾಡೋಣ ಅಂತ ಬಂದಿದ್ದೆ. ಅಲ್ಲಿ ಪರ್ಮಿಷನ್ ತಗೊಂಡಿರಲಿಲ್ಲ. ಜೊತೆಗೆ ಅವರು ಫ್ರೆಂಡ್ಸ್ ರಿಲೇಟಿವ್ ಅಂತ ಹೇಳಿದ್ರು.
ಸೊ ನೀವು FST ಟೀಮ್ ಅಲ್ಲೇ ಬಿಟ್ಟಿದ್ದೀವಿ ಮತ್ತು ಪ್ರೋಗ್ರಾಮ್ ನಾವು ಕ್ಯಾನ್ಸಲ್ ಮಾಡಿದ್ವಿ, ಪರ್ಮಿಷನ್ ತಗೊಂಡಿದ್ವಿ. ಈಗ ನಮಗೆ ಅಲ್ಲಿ ಪೊಲಿಟಿಕಲ್ ಪಾರ್ಟೀಸ್ ಯಾರೂ ಬಂದಿಲ್ಲ ಒಳಗಡೆ ನಾವು ಚೆಕ್ ಮಾಡಿದಾಗ. ಸೊ FST ಟೀಮು ನಾವು 2-3 ಟೀಮ್ ಅಲ್ಲೇ ಬಿಟ್ಟಿದ್ದೀವಿ. ಸೊ MCC ವೈಲೇಷನ್ ಆಯಿತು ಅಂತಂದರೆ ಅವ್ರ ಮೇಲೆ ನಿಯಮಾನುಸಾರ ಕ್ರಮ ತಗೊಳ್ಳಿಬಿಟ್ಟು MCC ನೋಡಲ್ ಆಫೀಸರ್ಗೂ ಡೈರೆಕ್ಷನ್ಸ್ ಕೊಟ್ಟಿದ್ದೇವೆ ಮತ್ತು FST ಟೀಮ್ ಕೂಡ ಡೈರೆಕ್ಷನ್ಸ್ ಕೊಟ್ಟಿದ್ದೇವೆ ಮತ್ತು ತಹಸೀಲ್ದಾರ್ ಕೂಡ ಅದನ್ನು ನೋಡ್ಕೊಳ್ಳೋಕೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಖಂಡಿತವಾಗಿ ಅದಕ್ಕೆ ನಾವು ಯಾರೆಲ್ಲ ಒಳಗಡೆ ಹೋಗಿದ್ನಲ್ಲ, ಸ್ವತಃ ನಾನೇ ಖುದ್ದಾಗಿ ನೋಡೋದ್ರಿಂದ ಅಲ್ಲಿ ಯಾರೂ ಕಾಣಿಸಿಲ್ಲ. ಆ ಕಾರಣಕ್ಕೋಸ್ಕರ ನಾವು ಕನ್ಫರ್ಮ್ ಮಾಡ್ಕೋಕ್ಕೋಸ್ಕರ ನಾವು FST ಟೀಮು VST ಟೀಮ್ ಅಲ್ಲೇ ಬಿಟ್ಟಿದ್ವಿ. ನೀವು ರೇಡ್ ಆಗ್ತಾ ಇದ್ದಂತೆ ಉಲ್ಟಾ ಹೊಡೆದ್ರೆ HDK ಅನ್ನುವಂಥ ಪ್ರಶ್ನೆ. ಹೌದು, ಉಲ್ಟಾನೇ ಹೊಡೆದಿದ್ದು. ಬಿಕಾಸ್ ಅವರು ಫಸ್ಟ್ ಕೊಡುವಂಥ ಸ್ಟೇಟ್ಮೆಂಟ್ ಬೇರೆ ಇತ್ತು. ಅದಾದ ನಂತರ ಫುಲ್ ಕಂಪ್ಲೀಟ್ಲಿ ಆ ಸೀನೇ ಚೇಂಜ್ ಮಾಡಿಬಿಟ್ರು ಅವ್ರು ಸ್ಟೇಟ್ಮೆಂಟ್ ಕೊಡೋ ಮುಖಾಂತರ. ಮೊದಲು ಗೆಟ್ ಟುಗೆದರ್ ಅಂತ ಹೇಳಿದ್ರು HD ಕುಮಾರಸ್ವಾಮಿ ಅವರು. ಹಾಗೆ ಇವರೊಬ್ಬರೇ ಅಲ್ಲ, ಅಶ್ವಥ್ ನಾರಾಯಣ ಅವರು ಕೂಡ ಮಾತಾಡಿದ್ರು. ಇಲ್ಲ, ನಾವೆಲ್ಲ ಸೇರಬೇಕು ಅನ್ನೋ ಕಾರಣಕ್ಕೆ ಡಿಸೈಡ್ ಮಾಡಿದ್ವಿ, ಸೊ ಆ ಕಾರಣಕ್ಕೋಸ್ಕರ ಅಲ್ಲಿ ಹೊಸತಡ್ಕ ಬಾಡೂಟವನ್ನು ಕೂಡ ಮಾಡಿಸಲಾಗಿತ್ತು ಅಂತೆಲ್ಲದ್ರ ಬಗ್ಗೆನೂ ಕೂಡ BJP ನಾಯಕರು ಮಾತನಾಡಿದ್ದಾರೆ. ಬಳಿಕ ಯಾವಾಗ ರೇಡ್ ಆಯಿತು, ತದನಂತರ ಅವ್ರು ಹೇಳಿದ್ರು ಇದಕ್ಕೂ ಕೂಡ ಪರ್ಮಿಷನ್ ತಗೊಂಡಿರಲಿಲ್ಲ ಅಂತ. ಸೊ ಹೀಗಾಗಿ ಅಲ್ಲಿ ಸೀನೇ ಚೇಂಜ್ ಆಗೋಯ್ತು. ನಂತರ HD ಕುಮಾರಸ್ವಾಮಿ ಅವರು ಕೆಲಸಗಾರರಿಗೆ ಬಾಡೂಟ ಮಾಡಿಸಿದ್ದೇವೆ, ಏಕೆಂದರೆ ನಮ್ಮ ತೋಟದಲ್ಲೇ ವರ್ಕ್ ಮಾಡುವಂಥವ್ರು 100-150 ಜನ ಇದ್ದಾರೆ, ಅವರಿಗೋಸ್ಕರ ಮಾಡಿಸಿರುವಂಥದ್ದು ಅಂತ ಹೇಳಿದ್ರು. ಔತಣಕೂಟದ ವಿಚಾರಕ್ಕೆ ಸರ್, ವಿಚಾರಕ್ಕೆ DK ಶಿವಕುಮಾರ್ ಅವರ ಬೆಂಬಲಿಗರು ಈಗ ದೂರು ಕೊಡಕ್ಕೆ ಮುಂದಾಗಿದ್ದಾರೆ. ಇಲ್ಲೇನು ರಾಜಕೀಯ ಏನಿಲ್ವಲ್ಲ. ನಾವು ಇವತ್ತು ಮನೆಯ ಕಾರ್ಯಕ್ರಮ, ನಮ್ಮ ಒಂದು ಸಮಾಜದಲ್ಲಿ ಯುಗಾದಿ ಹಬ್ಬದ ಮಾರನೇ ದಿನ ಪ್ರತಿ ಹಳ್ಳಿನಲ್ಲಿ ಪ್ರತಿ ಮನೆಗಳಲ್ಲಿ ಇವತ್ತು ವಸ್ತುಡುಕು ಮಾಡ್ತಕ್ಕಂಥದ್ದು ಹಲವಾರು ವರ್ಷಗಳಿಂದ ನಡ್ಕೊಂಬಂದಿರ್ತಕ್ಕಂಥದ್ದು. ಇಲ್ಲೇನು ಬಾವುಟ ಹಾಕೊಂಡು ಹ್ಯಾಂಡ್ ಬಿಲ್ ಹಂಚ್ಕೊಂಡು ಇಲ್ಲ DK ಶಿವಕುಮಾರ್ ಅವ್ರ ಥರ ಫ್ರಿಡ್ಜ್ ಕೊಡೋದು, TV ಕೊಡೋದು, ಸೀರೆ ಕೊಡೋದು, ಕುಕ್ಕರ್ ಕೂಡ ಕಾರ್ಯಕ್ರಮ ಇಟ್ಕೊಂಡಿದೀವ? ಯಾವುದೂ ಇಲ್ಲ. ಇಲ್ಲಿ ನಾವು ಗೆಟ್ ಟುಗೆದರ್ ಸೇರ್ತಾ ಇದ್ದೇವೆ ವಸ್ತುಡುಕಿನಲ್ಲಿ ಅಷ್ಟೇ. ಅಷ್ಟೇ. ವಿಧಾನಸಭೆ ಚುನಾವಣೆ DK ಶಿವಕುಮಾರ್ ಅವರು ಜನರ ಮುಂದೆ ಹೋಗಿ ಹೇಳಿದ್ರು, ನನಗೆ ಮನೆ ಬಾಗಿಲಿಗೆ ಅವಕಾಶ ಇದೆ. ಸಂತೋಷ. ಈಗ ನಾವು ಬಹುಶಃ ನಿನ್ನೆ ಅಶ್ವಥ್ ನಾರಾಯಣ ಅವರು ಪಕ್ಷದ ಕೆಲವು ಮುಖಂಡರುಗಳಿಗೆ ಕಳಿಸಿರ್ತಕ್ಕಂಥದ್ದು ಊಟಕ್ಕೆ ಬರಬೇಕು ಅಂತಕ್ಕಂಥದ್ದು ಕರೆದಿದ್ದಾರೆ. ಅಲ್ಲಿ ನನ್ನ ತೋಟದಲ್ಲಿ 100-120 ಜನ ಕೆಲಸಗಾರರು ಈಗಲೂ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಕೆಲಸಗಾರರಿಗೆ ಇವತ್ತು ಊಟದ ವ್ಯವಸ್ಥೆ ವರ್ಷದ ಒಡಕು ಅವ್ರಿಗೆ ಮಾಡ್ತಾ ಇದ್ದಾರೆ. ಅಲ್ಲಿ ನಾವು ಕಾರ್ಯಕರ್ತರಲ್ಲ, ಲೀಡರ್ಗಳು ಇವತ್ತು ಎಲೆಕ್ಷನ್ ಸ್ಟ್ರಾಟಜಿಗೆ ಸೇರ್ತಕ್ಕಂಥದ್ದೇನಿದೆ. ಅಲ್ಲಿ ಕಾಂಗ್ರೆಸ್ನವ್ರು ಏನೋ ಹೆಡ್ ಆಫೀಸು ಅದೇನೋ ಕಳಿಸೋರಂತಲ್ಲ, ಏನಾದ ಫೋಟೋಗಳು, ಅದು ಹೆಡ್ ಆಫೀಸೇ ಅದು. ಆಮೇಲೆ ಅದು ಎಂಥದ್ದು ಟ್ವೀಟ್ ಮಾಡೋರಲ್ಲ. ನಾನು ರಸ್ತೆಯಲ್ಲಿ ತೂರಾಡಲಿಲ್ಲ, ಮೇಕೆದಾಟು ಹೆಸರಿನಲ್ಲಿ ನೀವೇ ತೋರಿಸ್ತಾ ಇದ್ದೀರಲ್ಲ. ಪಾದಯಾತ್ರೆ ಮಾಡಬೇಕಾದ್ರೆ ರಾತ್ರಿ ನಾನು ತೂರಾಡಿದ್ದು ಯಾರಪ್ಪ? ನೀವೇ ತೋರಿಸ್ತಾ ಇರ್ತಿರಲ್ಲ. ಮಧ್ಯಾಹ್ನದಷ್ಟೊತ್ತಿನಲ್ಲಿ ಯಾವನಾದ್ರೂ ಆ ಕಾರ್ಯಕ್ರಮ ಮಾಡ್ತಾರ ತೂರಾಡಕ್ಕೆ? ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ ಈ ಟ್ವೀಟ್ ಮಾಡೋದು. ಅದರಿಂದ ಇವತ್ತಿನ ಎಲೆಕ್ಷನ್ ಕಮಿಷನ್ನ ಏನಂತ ಯಾರೋ ತಹಸೀಲ್ದಾರ್ಗೋ ಯಾರಿಗೋ 2 ನಿಮಿಷಕ್ಕೂ ಫೋನ್ ಮಾಡಿ. ಮೈತ್ರಿ ಪಕ್ಷದ ನಾಯಕರು ಔತಣಕೂಟಕ್ಕೆ ಹೋಗ್ತಾ ಇದ್ವಿ, ಆದರೆ ಎಲೆಕ್ಷನ್ ಕಮಿಷನ್ಗೆ ಕಾಂಗ್ರೆಸ್ ದೂರನ್ನ ಕೊಟ್ಟಿದೆ. ಕಾಂಗ್ರೆಸ್ ವಿರುದ್ಧ ಮಾಜಿ ಸಚಿವ ಅಶ್ವಥ್ ನಾರಾಯಣ ಕಿಡಿಕಾರಿದ್ದಾರೆ. ಹಾಗಾಗಿ ಔತಣಕೂಟಕ್ಕೆ ಹೋಗೋದನ್ನ ಕ್ಯಾನ್ಸಲ್ ಮಾಡಿದ್ದೇವೆ, ಕಾಂಗ್ರೆಸ್ನವರಿಗೆ ಈಗ ಖುಷಿಯಾಗಿದೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅವ್ರು ಯಾರಾದ್ರೂ ದೂರು ಕೊಡ್ಲಿ ಬಿಡ್ಲಿ, ಬಟ್ ರೂಲ್ಸ್ ಅಂದಮೇಲೆ ಎಲ್ರಿಗೂ ಒಂದೇ, ರೂಲ್ಸ್ ಫಾಲೋ ಮಾಡಬೇಕು. ಆದ್ರೆ ರೂಲ್ಸ್ ಫಾಲೋ ಮಾಡ್ದಲೆ ಅವ್ರು ಕಂಪ್ಲೇಂಟ್ ಕೊಟ್ಟರು, ಅವ್ರಿಗೆ ಖುಷಿ ಇವ್ರಿಗೆ ದುಃಖ, ಹಿಂಗೆಲ್ಲ ಸ್ಟೇಟ್ಮೆಂಟ್ ಕೊಟ್ಕೊಂಡು ಕೂತ್ಕೊಂಡ್ರೆ ಎಲ್ಲಿಗೆ ಹೋಗುತ್ತೆ ರಾಜಕಾರಣ? ಹಂಗಾದ್ರೆ ಇಷ್ಟೊಂದು ಔತಣಕೂಟ ಒಂದು ಹಬ್ಬದ ರಾಜಕಾರಣದಲ್ಲಿ ಒಂದು ಮಿತ್ರ ಪಕ್ಷಗಳು ಇವತ್ತು ಗುರುಗಳ ಆಶೀರ್ವಾದವನ್ನು ಪಡೆದು ಏನು ಯುಗಾದಿ ಹಬ್ಬದ ಸಂಭ್ರಮದಲ್ಲಿ ಔತಣಕೂಟವನ್ನು ಕರೆದಿದ್ದರು. ಅದಕ್ಕೆ ಇವತ್ತು ಯಾವುದೋ ಒಂದು ಪ್ರತಿಪಕ್ಷದ ಕಾಂಗ್ರೆಸ್ನವರು ಅದಕ್ಕೊಂದು ದೊಡ್ಡ ರೀತಿಯಾದಂಥ ಅಪಪ್ರಚಾರವನ್ನು ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಮತ್ತು ಎಲೆಕ್ಷನ್ ಕಮಿಷನಲ್ಲೂ ಏನು ಕಂಪ್ಲೇಂಟನ್ನು ಕೊಟ್ಟು ಅನವಶ್ಯಕವಾಗಿ
ಇದಕ್ಕೆ ಅಡಚಣೆಯನ್ನು ಮಾಡಿದ್ದಾರೆ. ಹಾಗಾಗಿ ಬೇಡ ಬಿಡಿಯಪ್ಪ, ಇಷ್ಟೊಂದು ನಾವೆಲ್ಲ ಒಂದ್ ಕಡೆ ಒಟ್ಟಿಗೆ ಸೇರಿ ಒಂದು ಔತಣಕೂಟದಲ್ಲಿ ಭಾಗವಹಿಸೋದು JDS ನಾಯಕರುಗಳು, ನಾವೇನು ಸಾರ್ವಜನಿಕರನ್ನ ಸೇರಿಸ್ಕೊಂಡು ಕೂತಿದ್ದೀವಿ. ಇವ್ರಂಗೆ ಏನಿಲ್ಲ, ನಾವು ಮಿತ್ರ ಪಕ್ಷದವ್ರು ಕೂತ್ಕೊಂಡು ಮಾತಾಡೋಂಥದ್ದನ್ನ ಎಲ್ಲ ಒಂದ್ ಕಡೆ ಇವ್ರ ಕೈನಲ್ಲಿ ಸಹಿಸ್ಕೊಳಕ್ಕಾಗಿಲ್ಲ. ಹಾಗಾಗಿ ನಿಮ್ಗೆ ಅಷ್ಟು ಅಭ್ಯಂತರ ಇದ್ರೆ ಈ ಔತಣಕೂಟವೇ ಬೇಡ ಅಂತ ಈಗಾಗಲೇ ನಿಶ್ಚಯವನ್ನು ಮಾಡಿ ಕ್ಯಾನ್ಸಲ್ ಮಾಡಿರೋಂಥದ್ದು ಇದೆ. ಔತಣಕೂಟ ಬಿಡದಿ HDK ನಿವಾಸದಲ್ಲಿ ಹೊಸತೊಡಕು ಸಭೆಗೆ DK ಶಿವಕುಮಾರ್ ವ್ಯಂಗ್ಯವಾಡಿದ್ರು. ಅವ್ರು ಏನೇನೋ ಮಾಡ್ತಿದ್ದಾರೆ, ಮಾಡ್ಲಿ, ಎಲ್ಲರೂ ಹೋಗಿ ಊಟ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಇದಕ್ಕೆ HDK ತಿರುಗೇಟನ್ನ ಕೂಡ ಕೊಟ್ಟಿದ್ದಾರೆ. DKಶಿ ರೀತಿಯಲ್ಲಿ ಕುಕ್ಕರು ಸೀರೆ ಹಂಚ್ಲಿಕ್ಕೆ ಆಗುತ್ತಾ ಅಂತ ಪ್ರಶ್ನೆ ಮಾಡಿದ್ರು. ಈಗ ಪಾಪ ಬಹಳ ಸಿಗ್ತದೆ ಮಠಕ್ಕೆ ಹೋಗೋದು, ಪಾಪ ಸ್ವಾಮಿಗಳು ಭೇಟಿ ಮಾಡೋದು, ಬೆಳಗ್ಗೆ ನಾವು ಭೇಟಿ ಮಾಡೋದು ಅಂತ ಟಿವಿಲಿ ಹೇಳ್ತಾರೆ. ನಮ್ಮ ಹುಡುಗರುಗಳು ಊಟಕ್ಕೆ ಅದೇನೋ ಒಂದು ಊಟ ಕೊಟ್ಟು 500 ಜನಕ್ಕೆ ಪರ್ಮಿಷನ್ ತಗೊಂಡಿದ್ದಾರೆ, ಅದಕ್ಕೆ ಕಂಪ್ಲೇಂಟ್ ಫೈಲ್ ಮಾಡಿಸ್ಬಿಟ್ರು. ಈಗ ಅವ್ರು ಊಟ ಕೊಡೋದಕ್ಕೆ ನನಗೆ ಬಂದು ನೀವು ಯಾರೋ ಟಿವಿ ಕೇಳ್ತಾ ಇದ್ದೀರ, ಏನವ್ರೇನೋ ಬಾಡೂಟ ಅನ್ನಾರ ಮಾಡ್ಕೊಳ್ಳಿ, ಯಾವ ಊಟ ಊಟ ಹಾಕೊಳ್ಳಿ, ಏನಾರು ಹಾಕೊಳ್ಳಿ, ನಾವೇ ಅದಕ್ಕೆಲ್ಲ ರಾಜಕಾರಣ ಅಂತ ಎಷ್ಟು 1000 ಜನಕ್ಕೆ ಹಾಕೊಳ್ಳಿ, ನಮ್ಗೆ ಎಲೆಕ್ಷನ್ ಕಮಿಷನ್ ಸೇರಿ ಊಟ. ಇಲ್ಲೇನು ರಾಜಕೀಯ ಏನಿಲ್ವಲ್ಲ. ನಾವು ಇವತ್ತು ಮನೆಯ ಕಾರ್ಯಕ್ರಮ, ನಮ್ಮ ಒಂದು ಸಮಾಜದಲ್ಲಿ ಯುಗಾದಿ ಹಬ್ಬದ ಮಾರನೇ ದಿನ ಪ್ರತಿ ಹಳ್ಳಿನಲ್ಲಿ ಪ್ರತಿ ಮನೆಗಳಲ್ಲಿ ಇವತ್ತು ಹೊಸ್ತೊಡಕು ಮಾಡತಕ್ಕಂಥದ್ದು ಹಲವಾರು ವರ್ಷಗಳಿಂದ ನಡ್ಕೊಂಬಂದಿರ್ತಕ್ಕಂಥದ್ದು. ಇಲ್ಲೇನು ಬಾವುಟ ಹಾಕೊಂಡು ಹ್ಯಾಂಡ್ ಬಿಲ್ ಹಂಚ್ಕೊಂಡು ಇಲ್ಲ DK ಶಿವಕುಮಾರ್ ಅವ್ರ ಥರ ಫ್ರಿಡ್ಜ್ ಕೊಡೋದು, TV ಕೊಡೋದು, ಸೀರೆ ಕೊಡೋದು, ಕುಕ್ಕರ್ ಕೂಡ ಕಾರ್ಯಕ್ರಮ ಇಟ್ಕೊಂಡಿದೀವ? ಯಾವುದೂ ಇಲ್ಲ. ಇಲ್ಲಿ ನಾವು ಗೆಟ್ ಟುಗೆದರ್ ಸೇರ್ತಾ ಇದ್ದೇವೆ ಹೊಸ್ತೊಡಕಿನಲ್ಲಿ ಅಷ್ಟೇ. ರಂಗೇರಿದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಅಖಾಡ ಮುಂದುವರೆದಿದೆ. KS ಈಶ್ವರಪ್ಪನವರ ಟೆಂಪಲ್ ರನ್. ಕೊಲ್ಲೂರು ಮೂಕಾಂಬಿಕಾ ದೇವಾಲಯಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ರೌಂಡ್ ಸಾಕ್ ಎಳಿತಾ ಇದ್ದಾರೆ ಈಶ್ವರಪ್ಪನವರು. ಯಾವ್ಯಾವ ದೇವರ ಅನುಗ್ರಹ ಸಿಗ್ಲಿ ಅಂತ, ಬಿಕಾಸ್ ಗೆಲ್ಲೇಬೇಕು ಅಂತ ಪಣೆ ತೊಟ್ಬಿಟ್ಟಿದ್ದಾರೆ. ಪಕ್ಷೇತರವಾಗಿ ನಿಂತ್ಕೊಂಡು ಹೇಗಾದ್ರೂ ಮಾಡಿ ರಾಘವೇಂದ್ರ ಅವರನ್ನ ಸೋಲಿಸಬೇಕು ಅನ್ನುವಂಥ ಹಠ ಈಶ್ವರಪ್ಪನವ್ರಿಗೆ. ಕೊಲ್ಲೂರು ಮೂಕಾಂಬಿಕಾ ದೇವಿಗೆ ಪೂಜೆಯನ್ನ ಸಲ್ಲಿಸಿದ್ರು. ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಸೋದಕ್ಕೆ ರೆಡಿಯಾಗಿದ್ದಾರೆ ಈಶ್ವರಪ್ಪನವರು. ಈಶ್ವರಪ್ಪನವರಿಗೆ ಅವರ ಬೆಂಬಲಿಗರು ಕೂಡ ಸಾಥ್ ಕೊಟ್ಟರು. ಶಿವಮೊಗ್ಗದಲ್ಲಿ ಬಂಡಾಯ ಸ್ಪರ್ಧೆ ಬಗ್ಗೆ ಈಗ ಆಲ್ರೆಡಿ ಘೋಷಣೆ ಮಾಡಿದ್ದಾರೆ. ತದನಂತರ ಈಗ ಆಲ್ರೆಡಿ BJP ನಾಯಕರು ಕೂಡ ಸಂಪರ್ಕ ಮಾಡೋದು ಬಿಟ್ಬಿಟ್ಟಿದ್ದಾರೆ. ಅವ್ರು ಸ್ಪರ್ಧೆ ಮಾಡ್ತಾರೆ, ಮಾಡಲಿ ಅನ್ನುವ ರೀತಿಯಲ್ಲಿ ಅವರು ಕೂಡ ಸೈಲೆಂಟ್ ಆಗಿದ್ದಾರೆ. ರಾಜ್ಯದಲ್ಲಿ ದ್ವಿತೀಯ PUC ಫಲಿತಾಂಶ ಹೊರಬಂದಿದೆ. ಇನ್ನೇನಿದ್ರು ಕೂಡ ವಿದ್ಯಾರ್ಥಿಗಳ ಚಿತ್ತ CET ಪರೀಕ್ಷೆ ಅತ್ತ. ನೀವೇನಾದ್ರೂ CETಯಲ್ಲಿ ಅಧಿಕ ಅಂಕ ಗಳಿಸಬೇಕಾ? ಹಾಗಿದ್ರೆ ನ್ಯೂಸ್ 18 ಕನ್ನಡ ಶಿವಮೊಗ್ಗದಲ್ಲಿ ಆಯೋಜನೆ ಮಾಡ್ತಾ ಇರುವಂತ ವಿದ್ಯಾಸಂಗಮ 2024 ಮೆಗಾ ಎಜುಕೇಷನ್ ಎಕ್ಸ್ಪೋದಲ್ಲಿ ಭಾಗವಹಿಸಿ ಎಕ್ಸ್ಪರ್ಟ್ಗಳು ತಯಾರಿಸಿರುವಂತ ಮಾಕ್ CET ಪರೀಕ್ಷೆಗೆ ಹಾಜರಾಗಿ CET ಪರೀಕ್ಷೆಗೆ ತಯಾರಾಗಿ. ಎಕ್ಸ್ಪೋದಲ್ಲಿ 30ಕ್ಕೂ ಅಧಿಕ ವಿದ್ಯಾಸಂಸ್ಥೆಗಳಿಂದ 1-to-1 ಕೌನ್ಸಿಲಿಂಗ್ ಇದೆ. ಮಾಕ್ CETಗೆ ಹಾಜರಾದಂಥ ಟಾಪ್ 20 ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಕೂಡ ಇದೆ. ಭವಿಷ್ಯದ ಶಿಕ್ಷಣದ ಸೂಕ್ತ ಆಯ್ಕೆ ನ್ಯೂಸ್ 18 ಕನ್ನಡದ ವಿದ್ಯಾಸಂಗಮ. ಇದೇ ಏಪ್ರಿಲ್ 13 ಮತ್ತು 14ರಂದು ಶಿವಮೊಗ್ಗದ ಆರ್ಯ ಈಡಿಗರ ಭವನ ಸಂಘದಲ್ಲಿ ಎಕ್ಸ್ಪೋ ನಡೆಯಲಿದೆ. ಎಲ್ರಿಗೂ ಕೂಡ ಉಚಿತ ಪ್ರವೇಶ ಇದೆ, ಮಿಸ್ ಮಾಡದೆ ಬನ್ನಿ. 2024 ಏಪ್ರಿಲ್ 13 ಮತ್ತು 14 ಆರ್ಯ ಈಡಿಗರ ಭವನ ಸಂಘ ಶಿವಮೊಗ್ಗ. ಬನ್ನಿ, ಭಾಗವಹಿಸಿ. ಇನ್ ಅಸೋಸಿಯೇಷನ್ ವಿತ್ ಆಕ್ಸಿಸ್ ಅಡ್ವರ್ಟೈಸಿಂಗ್. ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿ. ನೋಡ್ತಾರೆ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು. ಬೆಂಗಳೂರು ನಗರ, ಬೆಂಗಳೂರು ದಕ್ಷಿಣ ಹಾಗೂ